ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಒಂದು ಏನು ಅವಾಂತರವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಹಿಂದೆ ಎಣಿತಾ ಇರ್ತಕ್ಕಂಥ ವಿಚಾರ. ಇದು ಯಾತಕ್ಕೆ ಮಾತು ಹೇಳ್ತೀನಿ ಅಂತಂದರೆ, ನೋಡಿ, ಅದು ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ ಪೊಲೀಸ್ನವ್ರಿಗೆ. ನಾನು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀನಿ, ಹುಷಾರ್ ಅಂತಾರೆ. ಅಂದರೆ ಅದು ಬಾಲಿಶತನದ ವರ್ತನೆ ಅಲ್ವಾ ಅದು? ನಾಳೆ ನೀವು ಪ್ರಧಾನಮಂತ್ರಿಯಾಗಿ ಕಾನೂನು ಏನು ಹೇಳ್ತದೆ, ಕಾನೂನು ಪ್ರಕಾರ ನಾವು ಕೇಳಬೇಕು, ನೀವು ಕೇಳಬೇಕು. ಆದರೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಪೊಲೀಸ್ನವ್ರಿಗೆ, ಬೇರೆಯವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಇವೆಲ್ಲ. ಅಂದರೆ ಇದರಿಂದ ಯಾರಿದ್ದಾರೆ ಅಂತೇಳಿ. ಈಗ ನಾವು ನಿಮ್ಮ ಬಲವಂತವಾಗಿ ನಿಮ್ಮ ಭೂಮಿಗೆ ಬಂದರೆ ನೀವು ಗಲಾಟೆ ಮಾಡಿ, ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಭೂಮಿಗೆ ಬಂದರೆ ನೀವು ಗಲಾಟೆ ಮಾಡಿ. ಆದರೆ ನೀವು ಯಾರ್ದೋ ಭೂಮಿಗೆ JMC ಮಾಡಿಸ್ಕೊಳಕ್ಕೆ ಹೋದಾಗ ನೀವು ಗಲಾಟೆ ಮಾಡ್ತೀವಿ ಅಂತಂದರೆ, ನೋಡಿ, ಈಗ ನೆನ್ನೆ ಹೊಡೆದವ್ರೆ ನಮ್ಮ ಅಧಿಕಾರಿಗಳಿಗೆ. ಅದು ಭಾಳ ಖಂಡನೀಯ. ಅದು ಹೊಡಿಬಾರ್ದು. ಯಾರು ಅಧಿಕಾರಿಗಳ ಮೇಲೆ ಕೈ ಮಾಡಿ, ಈಗ ನ್ಯಾಚುರಲಿ ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಸೋಮೋಟೋ ಕೇಸ್ಗಳಾಗ್ತವೆ. ಈಗ ಅದನ್ನು ಕೋರ್ಟ್ ಕಲಿತಾರೆ ಅವರು, ವರ್ಷಾನುಗಟ್ಟಲೆ ಕೋರ್ಟ್ ಕಲಿತಾರೆ. ಪಾಪ ಅಮಾಯಕ ಹೆಣ್ಮಕ್ಳು, ಅಮಾಯಕರು, ಗೊತ್ತಿಲ್ಲದೆ ಇರ್ತಕ್ಕಂಥ ರೈತರು ಕೋರ್ಟ್ ಕಲಿತಾರೆ. ಇದು ಕುಮಾರಸ್ವಾಮಿ ಬರ್ತಾರೆ ಅವಾಗ ಇವರಿಂದ. ನಮ್ಮ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕು ದಯಮಾಡಿ. ಆಮೇಲೆ ಯಾವ ವ್ಯಕ್ತಿ ಇದಕ್ಕೆ ಕಾರಣಕರ್ತ ಅದೇ ವ್ಯಕ್ತಿನೇ ಹೋರಾಟಕ್ಕೆ ಇದು ಮಾಡೋದು, ಬೆಂಬಲ ಕೊಡೋದು, ಇದು ದುರಂತ. ಇದು ಅದರಿಂದ ಇದು ನಾನು ಹೇಳಿದ್ನಲ್ಲ, ಇದು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ. ನೋಡೋಣ, ವಿರೋಧ ಇರೋ ರೈತರು ಸರ್ ಕೆಲವೊಂದಿಷ್ಟು ನಮಗೆ ಹಿಂಬರ ಕೊಡಿ, ನಮ್ಮ ಜಮೀನುಗಳ JMC ಮಾಡಿ, ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಐತೆ ಕೇಳ್ಕೊಂಬನ್ನಿ, ಅವಕಾಶ ಇದ್ದರೆ ಕೊಡ್ತೀವಿ. ಎಲ್ಲನೂ ಸುಮ್ಮನೆ ಏನೋ ನಮ್ಮ ಮನಸ್ಸೋ ಇಚ್ಛೆ ಮಾತಾಡೋದ್ರಿಂದ ಅದು ಪ್ರಯೋಜನ ಆಗೋದಿಲ್ಲ. ಕಾನೂನು ಕೂಡ ಇಲ್ಲಿ ಕೆಲಸ ಮಾಡ್ತದಲ್ಲ. ಹೆಚ್ಚಿಗೆ ಇದ್ದರೆ ಕೋರ್ಟ್ಗೆ ಹೋಗಿ, ನೀವು ಸ್ಟಾಪ್ ಮಾಡಿ. ನಾವು ಹಿಂಬರ ಕೊಡೋಲ್ಲ, ನೀವು ಹೋಗಿ ಕೋರ್ಟ್ಗೆ ಹೋಗಿ, ನಮಗೆ ಬೇಡ ಅಂತ ಸ್ಟಾಪ್ ಮಾಡಿ. ನೀವು ಹಿಂದೆ ಈ ವಿಚಾರವಾಗಿ ಕೋರ್ಟ್ಗೆ ಹೋಗಿದ್ರು. ಕುಮಾರಸ್ವಾಮಿ ಅವರು ಮಾಡಿದಾಗ ನಮ್ಮ ನಾಯಕರುಗಳೇ ಕೋರ್ಟ್ಗೆ ಹೋಗಿದ್ರು ಇದು ವಿಚಾರವಾಗಿ. ಕೋರ್ಟ್ ರಿಜೆಕ್ಟ್ ಮಾಡ್ತು, ಇಲ್ಲ ಅಲ್ಲಿ ಟೌನ್ಶಿಪ್ ಆಗಬೇಕು ಮಾಡಿ ಅಂತೇಳಿ ಕೋರ್ಟಿಂದ ರಿಜೆಕ್ಟ್ ಮಾಡಿದೆ. ಅದನ್ನು ಅಸೆಂಬ್ಲಿಲಿ ಚರ್ಚೆ ಆಗಿದೆ. ಈಗೆಲ್ಲ ಕೊಡ್ತೀವಿ ನಿಮಗೆ, ಅಸೆಂಬ್ಲಿಲಿ ಚರ್ಚೆ ಆಗಿದೆ. ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತೇಳಿ ಅವ್ರು ಮುಖ್ಯಮಂತ್ರಿಯಾಗಿ ಮಾತಾಡಿರ್ತಕ್ಕಂಥದ್ದು ಕೂಡ ನೀವು ಕೈ ಕೊಡ್ತೀವಿ. ಈಗ ಈ ರೀತಿ ಇರ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಹಿಂದೆ ಕೂತ್ಕೊಂಡು ಈ ಥರ ಪಿತೂರಿ ಮಾಡಿ ಇದೊಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಕಾನೂನು ರೀತಿ ಕ್ರಮ ಆಗ್ತದೆ. ಮುಂದೆ ಏನಾಗ್ತದೆ ನೋಡೋಣ. ಮಾಡ್ತೀವಿ ಅಂದರೆ ನೀವು ಇನ್ನೊಂದ್ಸರಿ ಗಲಾಟೆ ಆಗಲಿ ಅಂತ ನೀವು ಸದ್ಯಕ್ಕೆ ನೆನ್ನೆ ಅವಘಡ ಆಗಿದೆಯಲ್ಲ, ಅದಕ್ಕೆ ಅದ್ರ ನಾವು ರೆಡಿ ಆಗಬೇಕಲ್ಲ. ನಮಗೆ ಗೊತ್ತಿಲ್ಲ. ಈಗ ಅವ್ರು ಯಾರಾದ್ರೂ ನಮ್ಗೆ ಗಲಾಟೆ ಮಾಡ್ತಾವ್ರು, ಅವ್ರು ನಾವು ಕೋರ್ಟ್ಗೆ ಹೋಗ್ತೀವಿ, ನಮ್ಮ JMC ಮಾಡಿ ಅಂತ ಅವ್ರು ಕೇಳ್ತಾವ್ರೆ. ನಾವು ಕೋರ್ಟ್ಗೆ ಹೋಗ್ತೀವಿ, ಕೋರ್ಟಿಂದ ಡೈರೆಕ್ಷನ್ ತರ್ತೀವಿ ಅಂತ. ಅದಕ್ಕೆ ನೋಡೋಣ, ಇದ್ರ ಬಗ್ಗೆ ಸಾಧಕ ಬಾಧಕ ಎಲ್ಲ ನೋಡಿಕೊಂಡು ಮಾಡ್ತೀವಿ, JMC ಮಾಡ್ತೀವಿ.